ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ರಿ. DBT ಫುಷುಡ್ ಅಂತ ತೋರಿಸ್ತಾ ಇದೆ, ಅವೈಟೆಡ್ ಅಂತ ತೋರಿಸ್ತಾ ಇದೆ, ಅಮೌಂಟ್ ಮೆನ್ಷನ್ ಆಗಿದೆ, ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ, ಅಮೌಂಟ್ ಯಾವಾಗ ಬರುತ್ತೆ. ಮತ್ತೆ ಕೆಲವೊಬ್ರು ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ನಮ್ದಿನ್ನು 2023-24ನೇ ಸಾಲಿನಲ್ಲಿ ವೆರಿಫೈ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅವೈಟೆಡ್ ಅಂತ ತೋರಿಸ್ತಾ ಇದೆ. 2024-25ರಲ್ಲಿ ಅಪ್ಲೈ ಮಾಡಿರುವಂಥದ್ದು ಇನ್ನೂ ವೆರಿಫಿಕೇಶನ್ ಆಗಿಲ್ಲ, ಯಾವ ರೀತಿ ವೆರಿಫಿಕೇಶನ್ ಮಾಡಿಸ್ಬೇಕು. ಮತ್ತು ಅದ್ರ ಜೊತೆಗೆ DBT ಫುಷುಡ್ ಅಂತ ತೋರಿಸ್ತಾ ಇದೆ, ಅಮೌಂಟ್ ಇನ್ನೂ ಮೆನ್ಷನ್ ಆಗಿಲ್ಲ, ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತೇಳಿ ಕೇಳ್ತಾ ಇದ್ರೆ. ಅದರ ಜೊತೆಗೆ 2025-26 ಅಂದರೆ 2025 ನವೆಂಬರಲ್ಲಿ ಅಪ್ಲೈ ಮಾಡಿರುವಂಥವ್ರು, ಮತ್ತು ಕೆಲವೊಬ್ಬರು 2026 ಜನವರಿ ತಿಂಗಳಲ್ಲಿ ಅಪ್ಲೈ ಮಾಡಿದರೆ ಇವ್ರಿಗೆ ಯಾವಾಗ ಕ್ರೆಡಿಟ್ ಆಗುತ್ತೆ, ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಗಿದೆ, DBT ಫುಷುಡ್ ಅಂತ ಕೂಡ ತೋರಿಸ್ತಾ ಇದೆ, ಅಮೌಂಟು ಕೂಡ ಮೆನ್ಷನ್ ಆಗಿದೆ, ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತೇಳಿ ಕೇಳಿದ್ರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅಪ್ಡೇಟನ್ನು ಕೊಟ್ಬಿಡ್ತೀನಿ ಸ್ನೇಹಿತರೆ. ನೀವೇನಾದರೂ 2023-24ರಲ್ಲಿ ಅಪ್ಲೈ ಮಾಡಿದರೆ ಇವ್ರದ್ದು 100% ಅಮೌಂಟು ಕ್ರೆಡಿಟ್ ಆಗಿದೆ ಅಂತೇಳಿ SSP ಸ್ಕಾಲರ್ಶಿಪ್ ಕಡೆಯಿಂದ ಅಪ್ಡೇಟ್ ಬಂದಿದೆ. ಯಾರ್ಯಾರ್ದು ಕ್ರೆಡಿಟ್ ಆಗಿದೆ ಅಂದರೆ ಅವ್ರದ್ದು DBT ಫುಷುಡ್ ಆಗಿರಬೇಕು, ಅವೈಟೆಡ್ ಅಂತ ಇದ್ರು ಏನೂ ತೊಂದರೆ ಇಲ್ಲ, ಅಮೌಂಟ್ ಮೆನ್ಷನ್ ಆಗಿದ್ದು 4th ಲೆವೆಲ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದ್ರೆ ಅವ್ರದ್ದು ಎಲ್ಲರದು 2023-24ರಲ್ಲಿ ಯಾರ್ದು ಪೆಂಡಿಂಗ್ ಇಲ್ಲ, ಎಲ್ಲರದು ಕ್ಲಿಯರ್ ಆಗಿದೆ ಅಂತೇಳಿ ಅವರಿಗೆ ಕಾಲ್ ಮಾಡಿ ಕೇಳಿದಾಗ ಈ ಅಪ್ಡೇಟನ್ನು ಕೊಟ್ಟಿದ್ದಾರೆ. 2024-25ರಲ್ಲಿ ಏನು ಅಪ್ಲಿಕೇಶನ್ ಹಾಕಿದ್ರಲ್ಲ ಇವ್ರಿಗೆ ಈಗಾಗಲೇ SC/ST ಸ್ಟೂಡೆಂಟ್ಗಳಿಗೆ ಹಾಫ್ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ. ಬಟ್ OBC ಸ್ಟೂಡೆಂಟ್ಗಳಿಗೆ ಫುಲ್ ಅಮೌಂಟು ಕ್ರೆಡಿಟ್ ಆಗಿದೆ. SC/ST ವಿದ್ಯಾರ್ಥಿಗಳಿಗೆ ಏನು ಅರ್ಧ ಅಮೌಂಟು ಡಿಸೆಂಬರ್ ತಿಂಗಳಲ್ಲಿ ಅಮೌಂಟು ಕ್ರೆಡಿಟ್ ಆಯಿತು, ಜನವರಿಯಲ್ಲಿ OBC ಸ್ಟೂಡೆಂಟ್ಗಳಿಗೆ ಫುಲ್ ಅಮೌಂಟು ಕ್ರೆಡಿಟ್ ಆಯಿತು. ಇನ್ನು ಕೆಲವೊಬ್ಬರಿಗೆ ಅಮೌಂಟು ಕ್ರೆಡಿಟ್ ಆಗಿಲ್ಲ. ಕ್ರೆಡಿಟ್ ಆದವ್ರದ್ದೇನು DBT ಸ್ಟೇಟಸ್ ಇದೆಯಲ್ಲ, ಈಗ ಯಾರ್ಯಾರ್ದು ಅಮೌಂಟು ಕ್ರೆಡಿಟ್ ಆಗಿದೆ ನೋಡಿ ಅವ್ರದ್ದು DBT ಸ್ಟೇಟಸ್ ಏನಿದೆ ಎಸ್ ಅಂತ ಇದೆ, ಮತ್ತು ಅವೈಟೆಡ್ ಅಂತ ಇದ್ದು ಅಮೌಂಟ್ ಮೆನ್ಷನ್ ಆಗಿದೆ, 4 ಲೆವೆಲ್ ಕೂಡ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ. ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅಮೌಂಟು ಕ್ರೆಡಿಟ್ ಆಗಿದೆ. ನಿಮ್ದೇನಾದರೂ DBT ಫುಷುಡ್ ಅಂತ ಇಲ್ಲ, ನೋ ಅಂತ ಇತ್ತು, ಅವೈಟೆಡ್ ಅಂತ ಇಲ್ಲ, ವೆರಿಫಿಕೇಶನ್ ಪೆಂಡಿಂಗ್ ಅಂತ ಇತ್ತು, ಹಾಗೇನಾದರೂ ಇದ್ದರೆ ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಯಾವ ರೀತಿ ವೆರಿಫಿಕೇಶನ್ ಮಾಡಿಸ್ಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇನ್ನು ಕೆಲವೊಬ್ಬರು ಆದಷ್ಟು ಕಮೆಂಟ್ಗಳನ್ನ ಮಾಡ್ತಾ ಇದ್ರೆ ಇವತ್ತು ಲೈವ್ ವಿಡಿಯೋದಲ್ಲಿ ಅದನ್ನೆಲ್ಲದ್ರ ಬಗ್ಗೆ ಕ್ಲಿಯರೆನ್ಸ್ ಕೊಡ್ತೀನಿ ಸ್ನೇಹಿತರೆ. 9:30 ಮೇಲ್ಪಟ್ಟು ಇರ್ತೀನಿ, ಓಕೆನಾ? ಹಾಗಿದ್ರೆ ಬನ್ನಿ, ನಿಮ್ದೇನಾದರೂ DBT ಫುಷುಡ್ ಅಂತ ತೋರಿಸ್ತಾ ಇದ್ರು, DBT ನೋ ಅಂತ ಏನಾದರೂ ತೋರಿಸ್ತಾ ಇತ್ತು ಅಂದರೆ ಇದರಲ್ಲಿ ನಾವು ಏನು ಚೇಂಜಸ್ ಮಾಡೋಕ್ಕೆ ಬರೋದಿಲ್ಲ. DBT ಫುಷುಡ್ ಅಂತ ಇದ್ರೆ ಇಟ್ಸ್ ಗುಡ್, ಪ್ರೊಸೆಸ್ ಆಗುತ್ತೆ. ನೋ ಅಂತ ಇದ್ರೆ ಇನ್ನೂ ಸರ್ಕಾರದ ಕಡೆಯಿಂದ ಫಂಡ್ ರಿಲೀಸ್ ಆಗಿಲ್ಲ ಅಂತೇಳಿ ಅರ್ಥ. ಮತ್ತು ಅವೈಟೆಡ್ ಅಂತ ಇದ್ರೂ ಕೂಡ ಏನೂ ತೊಂದರೆ ಇಲ್ಲ ಸ್ನೇಹಿತರೆ, ಬಟ್ ಅಮೌಂಟು ಮೆನ್ಷನ್ ಆಗಿರಬೇಕು. ಅಮೌಂಟು ಮೆನ್ಷನ್ ಆಗಿದ್ರೆ ಮಾತ್ರ ಸರ್ಕಾರದ ಹಣಕಾಸಿನ ಇಲಾಖೆಯಿಂದ ಜಿಲ್ಲಾ ಉಸ್ತುವಾರಿಗೆ ಅಮೌಂಟು ಬಂದಿದೆ, ಬಟ್ ಅವರು ಅಪ್ರೂವಲ್ ಪೆಂಡಿಂಗ್ ಇದೆ ಅಂತ ಹೇಳಿ ಅರ್ಥ. ಮತ್ತು ಅದ್ರ ಜೊತೆಗೆ ಏನಾದರೂ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ವೆರಿಫಿಕೇಶನ್ನ ನೀವು 2 ರೀತಿ ಮಾಡಿಸ್ಬೇಕಾಗ್ತದೆ. ಒಂದು ಫೋನ್ ಕಾಲಲ್ಲಿ 1902ಗೆ ಈ ನಂಬರ್ಗೆ ಕಾಲ್ ಮಾಡಿ ವೆರಿಫಿಕೇಶನನ್ನು ಮಾಡಿಸ್ಬೋದು. ಇಲ್ಲ SSP ಸ್ಕಾಲರ್ಶಿಪ್ ಪೋರ್ಟಲನ್ನು ಓಪನ್ ಮಾಡಿದ್ರೆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಹೆಲ್ಪ್ ಡೆಸ್ಕನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಇದ್ರ ಮೇಲ್ ID ಸಿಗುತ್ತೆ. ಅಲ್ಲಿ ಹೋಗಿ ಕೂಡ ನಿಮ್ಮ ಅರ್ಜಿ ಹಾಕಿರ್ತಕ್ಕಂಥ ಒಂದು ಕಾಪಿಯನ್ನು ಮತ್ತು DBT ಸ್ಟೇಟಸ್ ಏನು ತೋರಿಸ್ತಾ ಇದೆಯಲ್ಲ ಇದನ್ನು ಎರಡನ್ನ ಒಂದು PDF ಮಾಡಿ ನೀವು ಅವ್ರಿಗೆ ಮೇಲ್ ಮಾಡಿದ್ರೆ ವಿತಿನ್ 2 ವರ್ಕಿಂಗ್ ಡೇಸ್ ಒಳಗಡೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಇದು SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಅದ್ರ ಜೊತೆಗೆ ಕೆಲವೊಂದಿಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ, ಯಾವ ರೀತಿ ವೆರಿಫಿಕೇಶನ್ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ಓಕೆನಾ? ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ಕೆಲವೊಬ್ಬರಿಗೆ ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ, ಬಟ್ ಇನ್ನು ಕೆಲವೊಬ್ಬರಿಗೆ ಅಮೌಂಟು ಕ್ರೆಡಿಟ್ ಆಗ್ತಾ ಇಲ್ಲ. ಯಾಕಂದರೆ ಎಲ್ಲ ಈ 4 ಕಂಡೀಷನ್ ಫುಲ್ಫಿಲ್ ಆದರೂ ಕೂಡ ಅಮೌಂಟ್ ಕೆಲವೊಬ್ಬರಿಗೆ ಯಾಕೆ ಕ್ರೆಡಿಟ್ ಆಗ್ತಾ ಇಲ್ಲ ಅಂದರೆ ಜಿಲ್ಲಾ ಉಸ್ತುವಾರಿ ಏನಿದೆಯಲ್ಲ, SSP ಸ್ಕಾಲರ್ಶಿಪ್ ಉಸ್ತುವಾರಿ ಮಂಡಳಿ ಏನಿರುತ್ತಲ್ಲ ಅದನ್ನು ಒಂದು ದಿನಕ್ಕೆ ಇಷ್ಟಿಷ್ಟು ಖಾತೆಗಳಿಗೆ ಅಪ್ರೂವಲ್ ಕೊಡಬೇಕಂತ ಇರುತ್ತೆ. ಅಷ್ಟು ಖಾತೆಗಳಿಗೆ ಅಪ್ರೂವಲ್ ಕೊಟ್ಟರೆ ಇವತ್ತೇನಾದರೂ ಅಪ್ರೂವಲ್ ಕೊಟ್ಟರೆ ನಾಳೆ ಬಿಟ್ಟು ನಾಡಿದ್ದು ಅವರ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ನಾಳೆ ಕೊಟ್ಟಿರೋದು ಮತ್ತೆ ಒಂದಿನ ಬಿಟ್ಟು ಅವರ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಇವೆಲ್ಲವೂ 4 ಕಂಡೀಷನ್ ಫುಲ್ಫಿಲ್ ಆಗಿದ್ದರೆ ಜನವರಿ 31ನೇ ತಾರೀಕು ಒಳಗಡೆ ಅಪ್ರೂವಲ್ ಕೊಡ್ತೀವಿ, ಎಲ್ಲರಿಗೂ ಕ್ಲಿಯರೆನ್ಸ್ ಕೊಡ್ತೀವಿ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನು ಅಂದರೆ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಕೊನೆಯ ದಿನಾಂಕ ಜನವರಿ 31ನೇ ತಾರೀಕು ಒಳಗಡೆ ಅಪ್ಲೈ ಮಾಡಬೇಕು. ಅಂದ್ರೆ ಮಾತ್ರ ನಿಮ್ಮ SSP ಅಪ್ಲಿಕೇಶನು ಕನ್ಸಿಡರ್ ಆಗುತ್ತೆ. ಇದು ಒಂದು ಬಂದಿರತಕ್ಕಂಥ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತು ಇದರ ಜೊತೆಗೆ ಹೆಚ್ಚಿನ ಮಾಹಿತಿಯಾಗಿ ನನ್ನ ಚಾನಲಲ್ಲಿ ವಿಡಿಯೋ ಮಾಡ್ತಾ ಇರ್ತೀನಿ. ಇದಕ್ಕೆ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.